ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಸ್ಪಿರಿಟ್ ವಿತ್ ಶ್ರುತಿ 777. ಡಿಯರ್ ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಹಣದ ಹರಿವು ಹೆಚ್ಚಾಗುವುದು ಯಾವಾಗ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಯೂನಿವರ್ಸಲ್ ಸಂದೇಶ ಏನಿದೆ ಅಂತ. ಸೊ ಇಲ್ಲಿ ಮೊದಲನೇ ಕಾರ್ಡ್ ಬಂದುಬಿಟ್ಟು ಕ್ವೀನ್ ಆಫ್ ಸ್ವಾರ್ಡ್ಸ್. ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದುಬಿಟ್ಟು ನಿಮ್ಮಲ್ಲಿರುವಂತಹ ಒಂದು ಬುದ್ಧಿವಂತಿಕೆ, ನೀವು ತಗೊಳ್ಳುವಂತಹ ಒಂದು ಡಿಸಿಷನ್ ಎಲ್ಲದನ್ನು ಇಲ್ಲಿ ಈ ಕಾರ್ಡ್ ತೋರಿಸ್ತಾ ಹೋಗುತ್ತೆ. ಓಕೆನಾ? ಹಣಕಾಸಿನ ವಿಷಯದಲ್ಲಿ ನೀವು ಏನೇ ಒಂದು ನಿರ್ಧಾರ ತಗೊಳ್ತಿದ್ದಾರೆ. ಓಕೆ, ಹಾಗೆ ಎರಡನೇ ಕಾರ್ಡ್ ಬಂದುಬಿಟ್ಟು ಮಜಿಷಿಯನ್ ಕಾರ್ಡ್. ಸೊ ಇಲ್ಲಿ ಇದು ಏನು ತೋರಿಸುತ್ತೆ ಅಂದರೆ, ನಿಮ್ಮ ಹತ್ರ ಎಲ್ಲ ಅಸ್ತ್ರಗಳು ಇದ್ದಾವೆ, ನೀವು ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ತೀರಾ, ನೀವು ಹೇಗೆ ಅದನ್ನು ನಿಮ್ಮ ಜೀವನಕ್ಕೆ ನೀವು ಅಳವಡಿಸ್ಕೊಂಡು ನೀವು ಸಕ್ಸಸ್ಫುಲ್ ಆಗ್ತೀರಾ, ಮ್ಯಾಜಿಕ್ ತೊಗೊಂಬರ್ತೀರಾ ನಿಮ್ಮ ಲೈಫಿಗೆ ಅನ್ನೋದನ್ನು ಈ ಕಾರ್ಡ್ ತೋರಿಸ್ತಾ ಇದೆ. ಓಕೆನಾ? ಸೊ ನಿಮ್ಮ ಬಳಿ ಎಲ್ಲ ಸಾಮರ್ಥ್ಯಗಳು ಇರ್ತವೆ, ಅವಕಾಶಗಳು ಇದ್ದಾವೆ. ಸೊ ಅದನ್ನ ಹೇಗೆ ಬಳಸ್ಕೊಳ್ತೀರಾ ನೀವು ಅನ್ನೋದು ತೋರಿಸ್ತಾ ಹೋಗುತ್ತೆ. ಸೊ ನೀವು ಹೇಗೆ ಬೀಜವನ್ನು ಬಿತ್ತುತ್ತಾ ಹೋಗ್ತೀರಾ ಹಾಗೆ ಅದು ಬರ್ತಾ ಹೋಗುತ್ತೆ. ಹಾಗೇನೆ ಆ್ಯಸ್ ಅಬೋವ್ ಸೋ ಬಿಲೋ ಅನ್ನೋ ರೀತಿ. ಸೊ ನೀವು ಸರಿಯಾಗಿ ಬಿತ್ತುತ್ತಾ ಹೋಗಬೇಕು ಬೀಜವನ್ನು, ಹಾಗೆ ನಿಮಗೆ ಅದರದ್ದು ಫಲ ಸಿಗ್ತಾ ಹೋಗುತ್ತೆ ಅಂತ ಈ ಕಾರ್ಡ್ ಹೇಳ್ತಾ ಹೋಗುತ್ತೆ. ಓಕೆ, ಹಾಗೆ ಥರ್ಡ್ ಕಾರ್ಡ್ ಬಂದುಬಿಟ್ಟು 7 ಆಫ್ ಸ್ವಾರ್ಡ್ಸ್. ಸೊ ಇಲ್ಲಿ ಏನು ಅಂದರೆ, ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ನೀವು ಯಾರೇ ನಮಗೆ ಎಷ್ಟೊಂದು ಅಮೌಂಟನ್ನು ಇನ್ವೆಸ್ಟ್ ಮಾಡಿ ನಾವು ನಿಮ್ಗೆ ಅದನ್ನು ತಂದು ಕೊಡ್ತೀವಿ, ಇದನ್ನು ಮಾಡ್ತೀವಿ, ನಿಮಗೆ ಇಷ್ಟು ಆಫರ್ ಇದೆ, ನಿಮಗೆ ಪ್ರಾಫಿಟ್ ಆಗುತ್ತೆ ಅಂತ ಏನೇ ಹೇಳ್ತಿದ್ದಾರೆ ಅದನ್ನು ಸ್ವಲ್ಪ ಹುಷಾರಾಗಿ ನೀವು ಮೇಂಟೈನ್ ಮಾಡಿಕೊಂಡು ನೋಡ್ತಾ ಹೋಗಬೇಕು ಅಂತ ಹೇಳ್ತಾರೆ. ಹಾಗೆ ಯಾರ್ದು ಸಾಧ್ಯವಾದರೆ ನೀವು ಬೇರೆಯವ್ರದ್ದು ಗೈಡೆನ್ಸನ್ನು ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ಇಲ್ಲಿ ಮತ್ತೆ ಹಾಗೆ ನಾವು ಇಲ್ಲಿ ಏಂಜಲ್ಸ್ ಅವರ ಸಂದೇಶ ಏನಿದೆ ನಿಮ್ಮ ದುಡ್ಡಿನ ಸಲುವಾಗಿ ಅಂತ ಬಂದರೆ, ಹಣದ ಸರಿಯಿಂದ ನಮಗೆ ಏಂಜಲ್ಸಿಂದ ಏನೇನು ಮೆಸೇಜ್ ಬಂದಿದೆ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ ಏನು ಮಾಡ್ತೀರಾ, ಫಸ್ಟು ರೀಕನ್ಸಿಡರ್. ಸೊ ನೀವು ಏನೇ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಸ್ವಲ್ಪ ನೀವು ಅದನ್ನು ಮತ್ತೆ ಕೇಳ್ಕೊಳ್ಳಿ. ಎಲ್ಲರ ಹತ್ರನೂ ಗೊತ್ತಿಲ್ಲದವ್ರ ಹತ್ರನ ಗೊತ್ತಿರೋರ ಹತ್ರ ಹೋಗಿ ಅದರ ಬಗ್ಗೆ ಯೋಜನೆ ಬಗ್ಗೆ ಎಲ್ಲ ನೀವು ಇದಕ್ಕೆ ಪ್ರಾಜೆಕ್ಟಿಗೆ ನಾನು ಅಮೌಂಟನ್ನು ಹಾಕ್ತಾ ಇದ್ದೀನಿ, ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದೆಲ್ಲ ಸರಿ ಇದೆಯಾ, ಇದು ಏನಾಗುತ್ತೆ ಅಂತ ಅದ್ರ ಬಗ್ಗೆ ನೀವು ಸ್ವಲ್ಪ ಪರಿಶೀಲನೆ ಮಾಡ್ತಾ ಹೋಗಿ ಅಂತ ಇಲ್ಲಿ ಹೇಳ್ತಾ ಇದೆ. ಓಕೆನಾ? ಸೊ ಏನೇ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ನೀವು ಸ್ವಲ್ಪ ಯೋಚನೆ ಮಾಡಿ ಅದರಿಂದ ನನಗೆ ಉತ್ತಮ ಲಾಭ ತರುತ್ತೆ ಅನ್ನೋಂಗಿದ್ದ ನೀವು ಮಾಡಿ ಅಂತ ಆಸ್ಕ್ ಫಾರ್ ಹೆಲ್ಪ್. ಯಾವುದು ಆಮೇಲೆ ಎರಡನೇ ಏನೇ ನಿಮಗೆ ಡೌಟ್ ಇದ್ರೂ ಕೂಡ ಆದಷ್ಟು ನೀವು ಯಾವುದೋ ಒಬ್ರು ಗೊತ್ತಿರೋರು, ಸ್ವಲ್ಪ ಪರಿಣಿತರು ಇರ್ತಾರೆ, ಅವ್ರ ಬಗ್ಗೆ ನೀವು ಒಬ್ಬರು ಆಪ್ತರ ಸಲಹೆಯನ್ನು ನೀವು ಕೇಳ್ತಾ ಹೋಗಿ, ಅದಕ್ಕೆ ಹಿಂಜರಿಯಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ರಿಕವರಿ ಆಗಿ, ಥರ್ಡ್ ಒನ್ ಈಸ್ ರಿಕವರಿ. ಸೊ ನಿಮಗೆ ಶೀಘ್ರದಲ್ಲಿ ನಿಮಗೆ ತುಂಬ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಚೇತರಿಕೆ ಬರ್ತಾ ಹೋಗುತ್ತೆ, ಸುಧಾರಣೆ ಕಂಡು ಬರುತ್ತೆ. ಸೊ ಇವೆಲ್ಲವೂ ಯೋಚನೆ ಮಾಡ್ತಾ ನೀವು ಹೋಗೋದ್ರಿಂದನೂ ಸಡನ್ನಾಗಿ ನೀವು ಹೋಗಿ ಇನ್ವೆಸ್ಟ್ ಮಾಡೋದಕ್ಕೂ ನೀವು ಸ್ವಲ್ಪ ಎಲ್ಲ ಥರ ಯೋಚನೆ ಮಾಡಿಬಿಟ್ಟು ನೀವು ಮುಂದೆ ಒಂದು ಹೆಜ್ಜೆ ಇಟ್ಟಾಗ ತುಂಬ ನಿಮಗೆ ಅದರದ್ದು ಲಾಭ ಇರುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಏಂಜಲ್ಸ್ ಏನು ಮಾಡ್ತಿದ್ದಾರೆ ಅಂದರೆ ಮರಳಿ ಮತ್ತೆ ಒಂದು ಒಳ್ಳೆ ಸ್ಥಿತಿಗೆ ತರಬೇಕು ಅಂತಲೇ ಅವರು ಈ ನಿರ್ಧಾರ ತಗೊಂಡಿರೋದು. ಹಾಗಾಗಿ ಎಲ್ಲನೂ ಅವರು ನಿಮಗೊಂದು ಅಡ್ವೈಸ್ ಮಾಡಿದಂಗೆ ಹೇಳ್ತಿದ್ದಾರೆ. ಸೊ ನೀವು ಆದಷ್ಟು ಒಂದು ಸಹಾಯವನ್ನು ಕೇಳ್ಕೊಳ್ಳಿ, ಆಮೇಲೆ ಆದಷ್ಟು ರೀಕನ್ಸಿಡರ್ ಮಾಡಿ, ಮತ್ತೆ ಫೈಲ್ಸನ್ನು ಮತ್ತೆ ಬೇರೆಯವ್ರ ಹತ್ರ ಗೈಡೆನ್ಸ್ ತಗೊಳ್ಳಿ. ಈ ಪ್ರಾಜೆಕ್ಟ್ ಸರಿ ಇದೆಯಾ, ಈ ಸೈಟ್ ತೊಗೊಳೋದ್ರಿಂದ ನಮಗೆಲ್ಲ ಚೆನ್ನಾಗಿರುತ್ತಾ, ಈ ಪ್ರಾಪರ್ಟಿ ತಗೊಳ್ತಾ ಇದ್ದೀವಿ ನಮಗೆಲ್ಲ ಇದರಿಂದ ತುಂಬ ಚೆನ್ನಾಗಿರುತ್ತಾ ಅಂತ ನೀವು ಅದನ್ನೆಲ್ಲ ಕೇಳಿಬಿಟ್ಟು ಎಲ್ಲ ಫೈಲ್ಸ್ ಎಲ್ಲ ಓಪನ್ ಮಾಡಿಬಿಟ್ಟು ನೀವು ಇನ್ವೆಸ್ಟ್ ಮಾಡ್ತಾ ಹೋಗಬೇಕು ಅಂತ ಇದರಲ್ಲಿ ಹೇಳ್ತಾ ಇರೋದು ಕಾರ್ಡ್. ಓಕೆನಾ? ಹಾಗಾಗಿ ನಿಮ್ಗೆ ಏನಾಗ್ತಾ ಹೋಗುತ್ತೆ, ತಗೊಂಡ್ಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತ ಇದನ್ನೆಲ್ಲ ಮಾಡಿ ಅಂತ ಹೇಳ್ತಿದ್ದಾರೆ. ಬಟ್ ಕೊನೆಯದಾಗಿ ಅವ್ರು ಏನು ಹೇಳ್ತಿದ್ದಾರೆ, ಇದು ಎಷ್ಟೆಲ್ಲ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ನೀವು ಆರ್ಥಿಕವಾಗಿ ನಿಮ್ಮ ಸ್ಥಿತಿ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ನೀವೆಂಥ ಭರವಸೆಯನ್ನು ನೀವು ಕಳ್ಕೊಳ್ಬೇಡಿ ಅಂತಲೇ ಏಂಜಲ್ಸ್ ರಿಕವರಿ ಥ್ರೂ ಮೆಸೇಜ್ ನಮಗೆ ಕೊಡ್ತಾ ಇದ್ದಾರೆ. ಓಕೆನಾ? ಸೊ ಒಟ್ಟಾರೆ ನಮಗೆ ಏಂಜಲ್ಸ್ ಅವ್ರ ಸಂದೇಶ ಏನಪ್ಪ ಅಂದರೆ, ನಿಮ್ಮ ಆರ್ಥಿಕ ಮತ್ತೆ ಪರಿಶೀಲಿಸಿ, ಅಗತ್ಯವಿದ್ದರೆ ನೀವು ಬೇರೆಯವರ ಸಲಹೆ ಪಡೆಯಿರಿ ಅಂತ ಹೇಳ್ತಾ ಇದೆ. ಈ ಕ್ರಮಗಳನ್ನು ಕೈಗೊಂಡರೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಇದೆಯಲ್ಲ, ಖಂಡಿತವಾಗಿ ಇದು ತುಂಬ ಚೆನ್ನಾಗಿ ನಿಮ್ಮ ಚೇತರಿಸ್ಕೊಳ್ತಾ ಹೋಗುತ್ತೆ. ನಿಮ್ಮ ಲೈಫ್ ಲಾಂಗ್ ತುಂಬ ಚೆನ್ನಾಗಿರ್ತೀರ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಓಕೆನಾ? ಸೊ ಇದು ಯಾರಿಗೆಲ್ಲ ರೆಸನೇಟ್ ಆಗಿದೆ ಅವ್ರು ಮಾತ್ರ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್.